Vyas ಹೇಳಿ. He is assistant professor who is handling the HR subjects in our department. ಆಮೇಲೆ ಇದೇ ಕಾಲೇಜಿದ ಅಲುಮ್ನಿ ಬಂದಿದ್ದಾರೆ ಸೌಮ್ಯ ಅಂತ ಹೇಳಿ. Say hi to everyone. Yeah. Then Pratap Rao More and Arvind Kasat ಅಂತ ಹೇಳಿ. So these are final year students. ನಾವು ಇವತ್ತಿಗೆ ಬಂದ ಉದ್ದೇಶ ಏನೈತಿ ಅಂತಂದ್ರೆ ನಮ್ಮ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿಂದ ನಮ್ಮದೊಂದು ಇನ್ಸ್ಟಿಟ್ಯೂಷನ್ಸ್ ಇನೋವೇಷನ್ ಕೌನ್ಸಿಲ್ ಅಂತ ಐತಿ. ಅದು MHRD ಅಂಡರ್ ಬರ್ತಿದೆ. So other under we have we have to do a certain programs which are related to innovation and entrepreneurship. So other basis nele we have to give awareness. ಯಾಕಂದ್ರೆ ಬಹಳ ಜನಕ್ಕೆ ನೀವು ಏನಾಗ್ತಿದೆ ಅಂತ ಕೇಳಿದ್ರೆ what you want to be anyone random entrepreneur ಬೋರ್ಡ್ ನೋಡಿ entrepreneur ಅನ್ಬೇಡ್ರಿ. ಓಕೆ ಸೊ ಮೆನಿ ಅದನ್ನು ಸಹ ಈ ಪ್ರೋಗ್ರಾಮ್ ನಮ್ದು ಸ್ವಾಗತ ಆಗ್ತದೆ. ಓಕೆ ಸೊ ಅದಕ್ಕೆ ಒಂದೇದು ಎಷ್ಟು ಮಂದಿ ಎಂಟರ್ಪ್ರಿನರ್ಸ್ ಆಗಬೇಕು ಅಂತ ಐತಿ, ಬಿಸ್ನೆಸ್ ಮಾಡಬೇಕು ಅಂತ ತಲೆ ಐತಿ ಒಂದು ನಿಮ್ಮ ತಲೆ ಒಳಗೆ ಒಂದು ಥಾಟ್ ಬರಲಿ ಅನ್ನೋ ಇಂಟೆನ್ಷನ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಆರ್ಗನೈಸ್ಡ್ ಸಚ್ ಕೈಂಡ್ ಆಫ್ ಪ್ರೋಗ್ರಾಮ್ಸ್. ಈ ಪ್ರೋಗ್ರಾಮ್ಸ್ ಇವನ್ ನಾವು ಸ್ಕೂಲ್ಸ್ ದವರಿಗೂ ಮಾಡ್ತೀವಿ, ಕಾಲೇಜಸ್ ದವರಿಗೂ ಮಾಡ್ತೀವಿ. ಸೊ ದಿಸ್ ಟೈಮ್ ವಿ ಗಾಟ್ ಅನ್ ಅಪಾರ್ಚುನಿಟಿ. ಐ ಶುಡ್ ಥ್ಯಾಂಕ್ ರವಿ ಮಠ್ ಸರ್, ಆಮೇಲೆ ನಮ್ಮ ಇವರು ಪ್ರಿನ್ಸಿಪಲ್ ಅವರು ಪರ್ಮಿಷನ್ ಕೊಟ್ಟರು. ಸೊ ವಿ ಆರ್ ಕಂಡಕ್ಟಿಂಗ್ ದಿಸ್. ಇವತ್ತು ನಾವು ಬೇಸಿಕಲಿ ನಿಮಗೆ ಹೇಳಕತ್ತಿದ್ದು ಅಂತಂದ್ರೆ ಎಂಟರ್ಪ್ರಿನರ್ಸ್ ಅಂತ ನಾವು ಯಾರಿಗೆ ಕರಿತೀವಿ, ಯಾರ್ಯಾರು ಫೇಮಸ್ ಎಂಟರ್ಪ್ರಿನರ್ಸ್ ಇದ್ದಾರೆ, ಅವ್ರ ಸ್ಟೋರೀಸ್ ಏನೈತಿ, ಸೊ ದಟ್ ಇಟ್ ಶುಡ್ ಇನ್ಸ್ಪೈರ್. ನಾರ್ಮಲ್ ಲೈಫ್ ಬೆಂಗಳೂರಲ್ಲಿ ಸಣ್ಣ ಹಳ್ಳಿ ಅಥವಾ ಎಲ್ಲೋ ಸಣ್ಣ ಏರಿಯಾ ತೆಗಿತಿದ್ರು, ಏನು ಒಂದು ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಬಟ್ ಸ್ಟಿಲ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ರೆಂಟಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಫಸ್ಟಿಗೆ ಬರ್ಬೇಕಾದ್ರೆ ಅವ್ರು ನೋಡಿದ್ರು ಅಲ್ಲಿ ಬೆಂಗಳೂರು. ಈಗ ಅವ್ರ ಕಡೆ ಹೆಚ್ಚು ಕಡಿಮೆ ಒಂದು 400+ ಕಾರ್ಗಳು ಇರ್ಬೋದು ಅಥವಾ ಲಕ್ಸುರಿಯಸ್ ಕಾರ್ ಅನ್ಬೋದು, ಅದರ ಕಡೆ ಒಂದು 75 ಫ್ಲೀಟ್ಸ್ ಈ ತರ ರೆಡಿ ಮಾಡಿದ್ದಾರೆ. ಹೆಂಗ್ ಮಾಡ್ಯಾರಪ್ಪ ಅಂತಂದ್ರೆ ಇದು ಜೊತೆಗೆ ಅವ್ರು ಎಲ್ಲಿ ಫೇಮಸ್ ಆದ್ರಪ್ಪ ಅಂತಂದ್ರೆ ಈಗ ಹೇಳ್ತೀನಿ ಆ ಕೆಲಸ ಸಣ್ಣದ್ರಿ ಈ ಕೆಲಸ ಸಣ್ಣದ್ರಿ ಅಂತ ಹೇಳಿ. ಈಗ ಅಂಡರ್ಗಾನ್ ಪರ್ಟಿಕ್ಯುಲರ್ ಕೋರ್ಸ್, ಆ ಕೋರ್ಸ್ ಇಂದ ಆ ತಮ್ಮ ಇದ್ರಾಗ ಏನ್ ಕಲಿಬೇಕು, ಡಿಸೈನಿಂಗ್ ಸೋರ್ಸ್ ಈಗ ಇದು ಕಲಿತಾರಲ್ಲ ಮೇಕಪ್ ಎಲ್ಲ ಮಾಡೋದಕ್ಕೆ ಏನಂತ ಕೋರ್ಸಿಗೆ ಫ್ಯಾಷನ್ ಡಿಸೈನಿಂಗ್ ಬರೀ ಬ್ಯೂಟಿ ಪಾರ್ಲರ್ ಕೋರ್ಸಸ್ ಎಲ್ಲ ಕಲಿತಾರಲ್ಲ, ಹಂಗ ಒಂದು ಇದಕ್ಕೆ ಕಲ್ತೀಗ ಅವ್ರ ಕಡೆ ಕಟಿಂಗ್ ಮಾಡಿಸೋದು ದೊಡ್ಡ ಸೆಲೆಬ್ರಿಟಿ ಬರ್ತಾರೆ. ಆ ಸೆಲೆಬ್ರಿಟಿ ಚಾರ್ಜಸ್ ನೋಡಿದ್ರೆ ಅವ್ರು ದಿಕ್ಕ ತಪ್ಪೈತಿ. ಅವ್ರ ಅಂಗಡಿದಾಗ ನಾರ್ಮಲ್ ಈಗ ನೀವು ಶೇವ್ ಮಾಡಿಸಿದ್ರೆ ಅಥವಾ ಏನಾದ್ರು ಇದು ಮಾಡಿಸಿದ್ರೆ ಅದಕ್ಕಿಂತ 10 ಪಟ್ಟು ಚಾರ್ಜ್ ಅಂತ ಕೊಡ್ತಾರೆ. ಸೊ ಅಂದ್ರೆ ಎಷ್ಟು ಇನ್ನೋವೇಟಿವ್ ಅವ್ನು ಈಗ ಔಟ್ಲೆಟ್ ಎಷ್ಟು ಅದಾವ, ಚೈನ್ ಸಿಸ್ಟಮ್ ಅದಾವ ಎಲ್ಲ, ಅವ್ರ ಫ್ರಾಂಚೈಸಿ ಇರ್ತಾವೆಲ್ಲ. ಸೊ ಇಲ್ಲಿ ಹೇಳುವ ಉದ್ದೇಶ ಇಷ್ಟೇ. ಸೊ ಎನಿಬಡಿ ಕ್ಯಾನ್ ಅಟ್ ಎನಿ ಟೈಮ್ ಯು ಕ್ಯಾನ್ ಥಿಂಕ್. ಅದಕ್ಕೆ ಏನ್ ಬೇಕು, ನೀಡ್ ಟು ಬಿ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ರೆಂಗ್ಸ್ ಏನಿದೆ, ನಿಮ್ ಇಂಟ್ರೆಸ್ಟ್ ಏರಿಯಾ ಏನಿದೆ, ಆ ಪರ್ಟಿಕ್ಯುಲರ್ ಈಗ ಮುದೋಳ ಅಂತಿರಪ್ಪ, ಮುದೋಳದಾಗ ಯಾವ್ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು, ಯಾವ್ಯಾವ ಬಿಸ್ನೆಸ್ ಇದೆ, ಯಾವ್ಯಾವ ಬಿಸ್ನೆಸ್ ತೆಗಿಬಹುದು. ನೀವೇನ್ ಜಾಬ್ ಮಾಡಿ ಗಳಿಸ್ತೀರೋ ಅದಕ್ಕಿಂತ 4 ಪಟ್ಟು ಇವತ್ತು ಗಳಿಸ್ಬೋದು. ಅದ್ರ ಜೊತೆಗೆ ಬೇರೆ ಕೆಲಸನೂ ಮಾಡಬಹುದು. ಈ ರೀತಿ ಬಹಳಷ್ಟು ಅದ. ಈಗ ನಮಗೆ ಹೇಳ್ಬೇಕಂದ್ರೆ ಬಹಳ ಪ್ರೌಡ್ ಇದೆ. ನಮ್ಮಷ್ಟೇ MBA ಕಲ್ತಿರ್ತಾರೆ ಬಹಳಷ್ಟು ಹುಡುಗರು. ನಮ್ಮ ಕಡೆ ಪ್ರತಿ ವರ್ಷ ಒಂದು ಬ್ಯಾಚಿಗೆ 2-3 ಹುಡುಗರು ತಮ್ಮದೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದ್ ಕಡೆ ಹುಡುಗ ಪ್ರದೀಪ್ ಅಂತ ಹೇಳಿದ, ಲಾಸ್ಟ್ ಇಯರ್ ಅವನು ಕಂಪ್ಲೀಟ್ ಮಾಡಿದ್ದು. ಅವನಿಗೂ ಮೊದಲಿಗೆ ಒಂದ್ಸಲ ಸರ್ ನಾನು ಪ್ಲೇಸ್ಮೆಂಟ್ ಆಫೀಸರ್ ಇದ್ದೆ, ನಾನಿಗೂ ಪ್ಲೇಸ್ಮೆಂಟ್ ಆಫೀಸರ್ ಇದ್ದೆ, ಪ್ಲೇಸ್ಮೆಂಟ್ ಸರ್ ನನ್ನ ಪ್ಲೇಸ್ಮೆಂಟ್ ಬ್ಯಾಡ್ ಹೇಳ್ತಿದ್ರು. ಯಾಕೋ ಎಲ್ಲೋ ನೌಕರಿ ಮಾಡ್ಬೇಕು ಸಮ ಬಂದು ಜಗಳ ಮಾಡ್ತಾರೆ ನನ್ನ ಜೊತೆ, ನೀವು ಪ್ಲೇಸ್ಮೆಂಟ್ ಬ್ಯಾಡ್ ಸರ್ ನಮ್ಗೆಲ್ಲ ಹೊಂದೋದಿಲ್ಲ ಅಂತ. ಯಾಕೆ ನಾನು ಬಿಸ್ನೆಸ್ ಮಾಡೋದೈತಿ ಅಂತ ಹೇಳಿ ಅವನ ಕಡೆ 3 ಬಿಸ್ನೆಸ್ ಮಾಡೋದಿದ್ದು. ಒಂದೇನೋ ಇನ್ವೆಸ್ಟ್ಮೆಂಟ್ ಮ್ಯಾಗ ಇತ್ತು, ಇನ್ನೊಂದೇನೋ ಡಿಜಿಟಲ್ ಗ್ಯಾಜೆಟ್ಸ್ ಮ್ಯಾಗ ಒಂದಿತ್ತು, ಆಮೇಲೆ ಇನ್ನೊಂದು ಬಿಸ್ನೆಸ್ ಇತ್ತು ಅಂದ್ರೆ ಕೇಕ್ ಸಿಸ್ಟಮ್ ಇತ್ತು. ಈಗ ಬಾಗಲಕೋಟೆಗೆ ಬಂದ್ರೆ, ವಿಜಯಗಿರಿ ಬಂದ್ರೆ ಕೇಕಾಲಜಿ ಅಂತ ಒಂದು ಬ್ರ್ಯಾಂಡ್ ಬೇಕು, ತಂದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ಹೌದಾ. ಇದ್ರ ಅರ್ಥ ಅಂದ್ರೆ ಏನು, ಅವನಿಗೂ ಎಜುಕೇಶನ್ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನಮ್ಮ ಬಾಗಲಕೋಟೆ ಅಥವಾ ಒಂದು ಕಂಪೇರ್ ಟು ಬೇರೆ ಬೇರೆ ಊರಿಗೆ ಕಂಪೇರ್ ಮಾಡಿದ್ರೆ ಸಣ್ಣ ಏರಿಯಾದಾಗೆ ಮಾಡಿದ್ರು, ರೂರಲ್ ಏರಿಯಾನೇ ಅನ್ಕೊಂಡಿರ್ತೀವಿ ಅಥವಾ ಸೆಮಿ ಅರ್ಬನ್ ಅನ್ಬೋದು ಹೌದಾ. ಅವನಿಗೇನು ಫೈನಾನ್ಷಿಯಲ್ ಗಾಡ್ ಫಾದರ್ಸ್ ಯಾರು ಇಲ್ಲ. ಅಂದ್ರೆ ಅವನ ಕಡೆ ಏನಿತ್ತಪ್ಪ ಅಂದ್ರೆ ಒಂದು ಡಿಟರ್ಮಿನೇಷನ್ ಇತ್ತು. ಐ ವಾಂಟ್ ಟು ಬಿಕಮ್ ಎ ಬಿಸ್ನೆಸ್ ಮ್ಯಾನ್. ವೆನ್ ಹಿ ಎಂಟರ್ಡ್ into the graduation only, that time he decided that I don't do any job, right? So ನಾವೀಗ ಮೇಡಮ್ ಹೇಳಿದ ಪ್ರಕಾರ ಕರ್ಜನ್ ಭಾಯ್ ಪಟೇಲ್ ಬಗ್ಗೆ ಮಾತಾಡಿದ್ವಿ, ನಿರ್ಮಾ ಬಗ್ಗೆ ಹೌದಾ. ಅವ್ರ ವಿಚಾರ ಏನಿತ್ತು, ಹಿ ಇಸ್ ಎ ವೆರಿ ವೆಲ್ ಎಜುಕೇಟೆಡ್, ಕೆಮಿಸ್ಟ್ರಿ ಇನ್ BSc ಅದ್ರಾಗ ಇದ್ರು. ಆ ಕಲ್ತಂತಹ ಜ್ಞಾನ ಎಲ್ಲ ಇಂಡಸ್ಟ್ರಿಗೆ ಇಂಪ್ಲಿಮೆಂಟ್ ಮಾಡಿದ್ರು. ಈಗ ನೀವು BCom ಮಾಡಿರೋ, BA ಮಾಡಿರೋ, BCA ಮಾಡಿರೋ, BBA ಮಾಡಿರೋ ಏನೇ ಹೇಳ್ಬೋದು, ಆ ನಾಲೆಜ್ ಅನ್ನ, ಆ ಕಲ್ತಂತಹ ಜ್ಞಾನ ನಿಮ್ಗೆ ಎಂದೂ ವೇಸ್ಟ್ ಆಗಿಲ್ಲ. ದಟ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ದ ಯುವರ್ ಕರಿಯರ್ ಇನ್ ದ ಫಾರ್ಮ್ ಆಫ್ ಎಂಟರ್ಪ್ರಿನರ್. ಬಹಳ ಚೆನ್ನಾಗಿ ನೋಡ್ರಿ. ಈಗ ನಾವು ನೋಡಿದ್ವಿ ಕೆಲವೊಬ್ರು ಅವ್ರ ಗಳಿಕೆ ಎಷ್ಟಿದೆಯಪ್ಪ ಅಂದ್ರೆ ಜಾಬ್ ಮಾಡೋದಕ್ಕೆ ಜಾಸ್ತಿ. ಇದ್ರ ಅರ್ಥ ಎಲ್ಲರೂ ಜಾಬೇ ಮಾಡಬೇಕು ಅಂತ ಎಲ್ಲರೂ ಎಂಟರ್ಪ್ರಿನರ್ ಆಗಬೇಕಂದ್ರೆ ಆಗಿಲ್ಲ. ಅಟ್ಲೀಸ್ಟ್ ಯು ನೀಡ್ ಟು ಹ್ಯಾವ್. ಏಕ್ತಾ ಕಪೂರ್ ಬಗ್ಗೆ ಎಷ್ಟು ಜನ ಕೇಳಿ, ಸ್ಪೆಷಲಿ ಗರ್ಲ್ಸ್ ಕೇಳಬೇಕು. ಯಾರಿಗೆ ಏಕ್ತಾ ಕಪೂರ್? ಈಗೆಲ್ಲ ಧಾರಾವಾಹಿಗಳು ಬರ್ತಲ್ಲ ಸ್ಟಾರ್ ಪ್ಲಸ್ ಮ್ಯಾಗ, ಹೌದಲ್ಲ, ಎಲ್ಲಾ ಧಾರಾವಾಹಿಗಳಿಗೆ ಮುಖ್ಯವಾಗಿ ಒಂದು ನಿರ್ಮಾಪಕರು.
ಈಸ್ ದ ಡೈರೆಕ್ಟರ್, ಐ ಕ್ಯಾನ್ ಸೇ ದಟ್ ಶಿ ಇಸ್ ದ ಪ್ರೊಡ್ಯೂಸರ್ ಫಾರ್ ದಿಸ್. ಅವ್ರದ್ದು ಎಷ್ಟು ಅಂದ್ರೆ ಇಂಡಸ್ಟ್ರಿದಾಗ ಬರೀ ಮೊದಲು ನೋಡ್ಬೇಕಾದಾಗ ಪ್ರೋಗ್ರಾಮ್ಸ್ ಎಲ್ಲ ಹೆಂಗ್ ಬರ್ತಿದ್ವು. ಸೊ ಎಲ್ಲರೂ ಸೇಮ್ ಪ್ರೋಗ್ರಾಮ್ ತರೋದು, ಬಟ್ ಶಿ ಹ್ಯಾಸ್ ಥಾಟ್ ಸಮ್ ಚೇಂಜ್. ಈಗ ಬಾಲಾಜಿ ಪ್ರೊಡಕ್ಷನ್ ಇಟ್ಸೆಲ್ಫ್ ಇಸ್ ಎ ಬಿಗ್ ಬ್ರ್ಯಾಂಡ್. ಏಕ್ತಾ ಕಪೂರ್ ಬಗ್ಗೆ ಮಾತಾಡಿದ್ರೆ ಸಣ್ಣ ವಯಸ್ಸಿನಲ್ಲಿ ಅವ್ರ ಅಪ್ಪ ಜಿತೇಂದ್ರ ಕೇಳಿದ್ರಮ್ಮ, ಅಮಿತಾಬ್ ಬಚ್ಚನ್ ಜಿತೇಂದ್ರ ಹೌದಲ್ಲ, ಆ ಜಿತೇಂದ್ರ ಅವ್ರು ಏನ್ ಗಳಿಸ್ಯಾರ ಅದಕ್ಕಿಂತ 100 ಪಟ್ಟು ಜಾಸ್ತಿ ಐತೆ ಅವ್ರ ತಂದು. ಅಂದ್ರೆ ಇಟ್ ಮೀನ್ಸ್ ದಟ್ ಇನ್ವೆಸ್ಟ್ಮೆಂಟ್ ಇನ್ ಜೆಂಡರ್. ಹುಡುಗಿಯರ್ ಬಿಸ್ನೆಸ್ ಮಾಡಕ್ ಆಗುದಿಲ್ಲ, ಬರೀ ಮೇಲ್ ಕ್ಯಾಂಡಿಡೇಟ್ ಮಾಡಬೇಕು ಅಥವಾ ಹುಡುಗರೇ ಇರ್ತಾರ. ನೋ, ಇಟ್ ಇಸ್ ಎಕ್ಸೆಪ್ಷನ್ ಆರ್ ಇಟ್ ಈಸ್ ಎ ಮಿತ್. ಅದು ಎಕ್ಸೆಪ್ಷನ್ ಸರ್, ಹಂಗೆಲ್ಲರೂ ಒಂದೆರಡು ಕೇಸ್ ಆಗಿರ್ಬೋದು. ಇಲ್ಲ, ಇಂದಿರಾ ನೂಯಿ ಮೈಗೆ ಹಾರ್ಟ್, ಇಂದಿರಾ ನೂಯಿ, ಕೋಕೋ ಕೋಲಾ, ಪೆಪ್ಸಿ, ಕೋಕ್, ಅದನ್ನ ಸಿಇಒ ನೀವು, ರೈಟ್? ಈ ರೀತಿ ನೀವು ಹೋದ್ರೆ ನಿಮ್ಗೆ ಸಾಕಷ್ಟು ಎಕ್ಸಾಂಪಲ್ ಸಿಗುತ್ತೆ. ಎಷ್ಟು ಜನ ಪ್ರೋಗ್ರಾಮ್ ನೋಡ್ತೀರಾ ಎಂಟರ್ಪ್ರಿನರ್ಶಿಪ್